ಬಾಗಲಕೋಟೆಯ ಜಮಖಂಡಿ ಎಪಿಎಂಸಿಯಲ್ಲಿ ಅಂಧಾ ದರ್ಬಾರ್ ಅಲ್ಲಿ ನಡಿಬೇಕಾಗಿರುವಂತಹ ಕೃಷಿ ಚಟುವಟಿಕೆಗಳು ಮಾರುಕಟ್ಟೆಯಲ್ಲಿ ಮಾಯವಾಗಿದೆ. ಬದಲಾಗಿ ವಾಣಿಜ್ಯ ಮಳಿಗೆಗಳ ಹಾವಳಿ ವಿಪರೀತವಾಗಿದೆ. ಬಾಗಲಕೋಟೆಯ ಜಮಖಂಡಿ ಎಪಿಎಂಸಿಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ. ಬದಲಾಗಿ ಎಪಿಎಂಸಿ ಯಾರ್ಡ್ನಲ್ಲಿ ವಾಣಿಜ್ಯ ಮಳಿಗೆಗಳ ಹಾವಳಿ ವಿಪರೀತವಾಗಿದೆ. ಜಿಮ್, ಕೋಚಿಂಗ್ ಸೆಂಟರ್, ಹೋಟೆಲ್, ಮನೆ, ಬ್ಯಾಂಕ್ ಹೀಗೆ ಎಲ್ಲವನ್ನೂ ಕೂಡ ಓಪನ್ ಮಾಡಿದ್ದಾರೆ. ಅಬಕಾರಿ ಕಚೇರಿ ನಿರ್ಮಾಣ ಹಂತದ ಕಟ್ಟಡಗಳು ಕೂಡ ನಾವು ಕಾಣಬಹುದಾಗಿದೆ. ಎಪಿಎಂಸಿ ಲೈಸೆನ್ಸ್ ಪಡೆದು ಅಂಗಡಿ ಜಾಗ ಪಡೆದ ನಂತರದಲ್ಲಿ ಅದನ್ನ ಬಾಡಿಗೆ ರೂಪದಲ್ಲಿ ಈ ರೀತಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂಬ ಆರೋಪ. ಅದು ನಿನ್ನೆ ಮೊನ್ನೆಯಿಂದ ಆಗ್ತಾ ಇರೋದಲ್ಲ, ಸುಮಾರು 10 ವರ್ಷಗಳಿಂದ ಇದೇ ರೀತಿಯಾಗಿ ಕೃಷಿ ಚಟುವಟಿಕೆಗಳ ಬದಲಾಗಿ ವಾಣಿಜ್ಯ ಚಟುವಟಿಕೆಗಳು ಅಲ್ಲಿ ಆರಂಭಗೊಂಡಿದೆ. ಇದನ್ನು ಅಧಿಕಾರಿಗಳು ಗಮನಿಸ್ಕೊಂಡಿಲ್ವಾ ಅಥವಾ ಗಮನಿಸ್ಕೊಂಡು ಸುಮ್ಮನಿದ್ದಾರಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಈ ಎಪಿಎಂಸಿ ಬಗ್ಗೆ ಮಾಹಿತಿ ಪಡೆದುಕೊಂಡು ಎಪಿಎಂಸಿ ಕಾಯ್ದೆಗಳೇನು ಹೇಳ್ತಾವ, ಎಪಿಎಂಸಿಯಿಂದ ರೈತರಿಗೆ ಏನು ಅನುಕೂಲ ಆಕತಿ, ನಾವು ರೈತರ ಪರವಾಗಿದ್ದೀವಿ, ರೈತರಿಗಾಗಿ ದುಡಿತಾ ಇದ್ದೀವಿ. ಈ ಎಪಿಎಂಸಿಯನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಸಹಾಯ ಮಾಡೋದನ್ನ ಬಿಟ್ಟು ಇದು ದುಡ್ಡಿದ್ದವರಿಗೂ ಅಥವಾ ನಿಮ್ಮ ಹಿಂಬಾಲಕರಿಗೂ ನೀವು ಹಣಕ್ಕಾಗಿ ಮಾರಾಟ ಮಾಡಿ ಸಂಪೂರ್ಣ ಎಪಿಎಂಸಿಯನ್ನ ಹಳ್ಳಡಿಸಿದಿರಿ. ಅದರ ಜೊತೆಗೆ ರೈತರ ಬೆನ್ನಲ್ಲಿ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನ ದಯವಿಟ್ಟು ನಿಲ್ಲಿಸಬೇಕು. 100ಕ್ಕೆ 100 ಕಂಡವರ ಪಾಲಾಗಿದೆ, ಪ್ರಭಾವಿಗಳ ಪಾಲಾಗ್ತಾ ಇದೆ. ಎಪಿಎಂಸಿ ರಕ್ಷಣೆ ಆಗೋದ್ರಿಂದ ರೈತರ ರಕ್ಷಣೆ ಆಗುತ್ತೆ. ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಏನು ಸವಲತ್ತು ಆಗ್ಬೇಕು ಏನು ಆಗವಾಲ್ದಾಗೈತಿ. ಇಲ್ಲಿ 100ಕ್ಕಿಂತಲೂ ಹೆಚ್ಚು ಇಲ್ಲಿಗಲ್ಗಳು ಅದಾವ. ಇಲ್ಲಿ ಅದೆಲ್ಲ ಕಬ್ಜಾ ಮಾಡ್ಕೋತ ಇಲ್ಲಿ ಅಂಧಾಧುಂದಿ ದರ್ಬಾರ ನಡೆದೈತಿ. ಇಲ್ಲಿ ಅಂಧಾಧುಂದಿ ದರ್ಬಾರ ಅಂದ್ರೆ ಏನ ಬಿಸ್ನೆಸ್ ಬೇರೆ ನಡೆದು ಬಿಟ್ಟವ್ರೆ. ಕೃಷಿ ಉತ್ಪನ್ನ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರಿಂದ. ರವಿ, ಇಷ್ಟು ದಿನಗಳಿಂದ ನಡೀತಾ ಬರ್ತಾ ಇದೆ, ಇಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ, ಏನ್ ಹೇಳ್ತಾರ ಅಧಿಕಾರಿಗಳು ಈಗ? ದಿವ್ಯ ಜ್ಯೋತಿ, ಇದೇನು ಅಂತಂದ್ರೆ ಜಮಖಂಡಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ. ಈ ಉತ್ಪನ್ನ ಮಾರುಕಟ್ಟೆ 1959ರಲ್ಲಿ ಅಂದ್ರೆ ದಿವಂಗತ ಬಿಡಿ ಜತ್ತಿ ಅವರ ಕಾಲದಲ್ಲಿ 27 ಎಕರೆ ಜಾಗವನ್ನ ಈ ಕೃಷಿ ಮಾರುಕಟ್ಟೆಗೆ ಕೊಟ್ಟಿದ್ರು. ಆದ್ರೆ ಈ ಕೃಷಿ ಮಾರುಕಟ್ಟೆಯಲ್ಲಿ ಕೃಷಿ ಚಟುವಟಿಕೆಗಳು ನಡೆಯಬೇಕು ಅಂದ್ರೆ ಏನು ಕಾಳ ಕಡಿಗಳ ಅಂಗಡಿ ಆಗಿರ್ಬೋದು ಅಥವಾ ಗೋಡೌನ್ಗಳಾಗಿರ್ಬೋದು, ಏನು ಈ ರೀತಿಯಾದಂತ ಏನು ಕೆಲಸಗಳು ನಡಿಬೇಕಾಗಿತ್ತು. ಆದ್ರೆ ಇದನ್ನ ಮೀರಿ ಇಲ್ಲಿ ಅಪವಾದವೆಂಬಂತೆ ಬೇರೆ ರೀತಿಯ ವಾಣಿಜ್ಯ ಮಳಿಗೆಗಳಾಗಿರ್ಬೋದು ಅಥವಾ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಕೋಚಿಂಗ್ ಸೆಂಟರ್ಗಳು ಮತ್ತೆ ಇನ್ನಿತರ ಖಾಸಗಿ ಕಾಲೇಜ್ಗಳು ಸಹ ಇಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು. ಹೀಗಾಗಿ ಉಳ್ಳವರು ಮತ್ತು ಪ್ರಭಾವಿಗಳು ತಮ್ಮ ಪ್ರಭಾವವನ್ನು ಬೀರಿ ಇಲ್ಲಿ ಅಂಗಡಿ ಹೆಸರಲ್ಲಿ ಜಾಗೆಯನ್ನ ತಗೊಂಡು ಇದೊಂದನ್ನ ಏನು ಜಾಗೆಯಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿಸಿ ಬೇರೆಯವರಿಗೆ ಬಾಡಿಗೆ ಕೊಟ್ಟು ಅದರಿಂದ ಹಣ ಮಾಡುವಂತ ದಂಧೆಗಿಳಿದಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಸಾಕಷ್ಟು ಅಧಿಕಾರಿಗಳಿಗೆ ಮಾಹಿತಿ ಇದೆ. ಅಂದ್ರೆ 2019ರಿಂದ 22ರವರೆಗೂ ಪ್ರತಿ ವರ್ಷವೂ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ನೆಪ ಮಾತ್ರಕ್ಕೆ ನೋಟಿಸ್ ಅನ್ನು ಕೊಟ್ಟು ಅಧಿಕಾರಿಗಳು ಸುಮ್ಮನಾಗ್ತಿದ್ದಾರೆ. ಹೀಗಾಗಿ ಏನು ದಿನ ಬರ್ತಾ ಇದ್ದಂತೆ ಅದು ಉಳ್ಳವರ ಪಾಲಾಗ್ತಾ ಇದೆ ಜಾಗೆ. ಬೇರೆ ಬೇರೆಯವರು ಬಂದು ಅಂಗಡಿ ಹೆಸರಲ್ಲಿ ಅಥವಾ ಕಾಳುಕಡಿ ಅಂಗಡಿ ಹೆಸರಲ್ಲಿ ಜಾಗೆಯನ್ನು ಪಡೆಯೋದು, ಲೈಸೆನ್ಸ್ ಅನ್ನ ಪಡೆಯೋದು, ಅದಾದ ನಂತರ ಆ ಜಾಗೆಯನ್ನ ತಮಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸುಮಾರು 10-15 ವರ್ಷಗಳಿಂದ ಕಂಡು ಬರ್ತಾ ಇದೆ. ಈ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ. ವಾಣಿಜ್ಯ ಮಳಿಗೆಗಳನ್ನ ಮಾಡ್ಕೊಳ್ಳಿಕ್ಕೆ ರೂಲ್ಸ್ ಅನ್ನ ವೈಲೇಟ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಷ್ಟೋ ಸಂದರ್ಭದಲ್ಲಿ ಯಾರಿದ್ರ ಲೈಸೆನ್ಸ್ ಪಡ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಒಬ್ಬರ ಹ್ಯಾಂಡಿಂದ ಒಬ್ಬರ ಹ್ಯಾಂಡ್ಗೆ ಹೋಗ್ತಾ ಹೋಗ್ತಾ ಅದು ಬದಲಾಗಿದೆ. ಆದರೆ ಅಧಿಕಾರಿಗಳೇ ಎಚ್ಚೆತ್ಕೊಳ್ಬೇಕಲ್ಲ, ಅವರು ಮಾತ್ರ ಉಡಾಫೆ ತೋರ್ತಾ ಇದ್ದಾರೆ.